ನಾವಿವತ್ತು ನರಸೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದೀವಿ. ನಿನ್ನೆ ಭೀಕರ ಅಪಘಾತದಿಂದ ಒಂದು ಸಾವಾಗಿದೆ. ಇವತ್ತು ನರಸೀಪುರ ಗ್ರಾಮ ಪಂಚಾಯಿತಿ ಮುಂದೆ ಸ್ಥಳೀಯರು ಶವನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರ್ಯಕ್ಷೇತ್ರದಲ್ಲಿ ಪಿಡಿಒ ಇಲ್ಲ. ಇಷ್ಟು ಗಲಾಟೆ ಆಗ್ತಾ ಇದ್ರು ಪಿಡಿಒ ಇಲ್ಲ, ಅಧ್ಯಕ್ಷರು ಇಲ್ಲ, ಏನು ಇಲ್ಲ, ಫೋನು ಕೂಡ ಎದುತ್ತಿಲ್ಲ. ತಾಲೂಕ್ ಆಫೀಸಲ್ಲಿ ಏನೋ ಪೂಜೆ ಇದೆ ಅಂತ ಪಿಡಿಒ ಅವರು ಹೋಗಿದ್ದಾರಂತೆ. ಇಲ್ಲಿ ಒಬ್ರು ಬಿಲ್ ಕಲೆಕ್ಟರ್ ಉಡಾಫ್ ಆನ್ಸರ್ ಹೇಳ್ತಾ ಇದಾರೆ. ಇಲ್ಲಿ ಏನಾಗಿದೆ ಫುಲ್ ಮ್ಯಾಟ್ರು ಸೈಲೆಂಟ್ ಆಗಿ ಮಾತಾಡಿ ಸರ್. ನಾವು ಕೇಳ್ತಿರೋದು, ನಾವು ನಪುಂಸಕರಲ್ಲ, ಬಡವರಲ್ಲ, ದುಡಿತೀವಿ, ತಿಂತೀವಿ. ಒಬ್ಬ ದುಡಿಯೋ ಮನುಷ್ಯ 36 ವರ್ಷ ಸತ್ತೋಗ್ಯವನು ಅಂದ್ರೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಮುಚ್ಚಿ ಆಮೇಲೆ ಮಾಡೋಣ. ಆಮೇಲೆ ನಮ್ಗೆ ಯಾರೋ ಇನ್ನೊಬ್ರು ಮಧ್ಯದಲ್ಲಿ ಹೇಳಿದ್ರು, ಇವತ್ತು ನೀವು ಹಣ ಮುಚ್ಚಿಲ್ಲ ಅಂದ್ರೆ ನಿಮಗೆ ಬರೋದು ಬರಲ್ಲ. ಯಾರು ಹೇಳಿದ್ದು? ಪೊಲೀಸ್ನವ್ರು ಹೇಳಿದ್ದು. ಪೊಲೀಸ್ನವರು? ಹೌದು. ಅವ್ರು ಹೇಳಿದ್ರು ನಮ್ಗೆ ನಿಮಗೆ ಬರೋದು ಬರೋದು ಸ್ಟ್ರೈಕ್ ಮಾಡ್ರಿ ಅಂದ್ರು. ನಾವು ಹುಟ್ಟಿದ್ರೆ ಸಾಯಕ್ಕೆ. ಅವ್ರು ಹೇಳಿದ್ರು ಬರೋದು ಬರೋದ್ಮೇಲೆ ನಮ್ಮ ತಮ್ಮನೇ ಲಾಯರು, ದುಡ್ಡು ನಮ್ಗಿಲ್ಲ, ದುಡ್ಡು ಬೇಡ ನಮ್ಗೆ. ಅವ್ರು ಹೇಳ್ದಾಗ ನಾವು ಎದುರಿಲ್ಲ, ನಾನು ಸ್ಟ್ರೈಕ್ ಮಾಡ್ತೀನಿ. ಇವತ್ತು ಮುಚ್ಚಿರೆ ಗ್ರಾಮ ಪಂಚಾಯತಿ ಮುಂದೆ ಮುಚ್ತೀನಿ. ನಾನೊಬ್ಬ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಆಗಿ ಹೇಳ್ತೀನಿ, ಎಲ್ಲರಿಗೂ ಪವರ್ ನಿಂತ್ಕೊಂತೀನಿ. ಅವನು ಬಡವ ಅಲ್ಲ, ಕೋಟಿಗಳು. ಅವನಿಗೆ ಇವತ್ತು ಹೆಚ್ಚು ಕಮ್ಮಿ ಅವ್ರ ಮನೆ ಮುಂದೆ 8-10 ಲಕ್ಷ ರೂಪಾಯಿ ಐಟಮ್ ಬಿದ್ದಿದೆ. ಅವನೊಬ್ಬೇ ದುಡಿಮೆ ಮಾಡೋದು. ಅವ್ರಪ್ಪ ಇಲ್ಲ, ಅವ್ರಮ್ಮ ಹ್ಯಾಂಡಿಕ್ಯಾಪ್ಟ್, ಅವ್ರ ಮನೆಯವ್ರೆ, ಅವ್ರ ಮನೆಯವ್ರು ಕೆಲ್ಸಕೋತಾರೆ. ಅದು ಬಿಟ್ಬಿಡಿ, ಪರ್ಸನಲ್ ಬೇಡ. ಪಬ್ಲಿಕ್ ಅಲ್ಲಿ ಏನಾಗಿದೆ ಕೇಳಿದ್ರೆ ನಿಮಗೆ ಬರೋದು ಬರಲ್ಲ ಅಂತ ಎತ್ತಿಸ್ಬಿಟ್ರೆ ಏನ್ ಅರ್ಥ? ಅದು ಬರೋದು ಬರಲ್ಲ. ಈ ಪಿಡಿಒ ಅವರು ಕಾರ್ಯಕ್ಷೇತ್ರದಲ್ಲೇ ಇರಲ್ವಾ? ಖಂಡಿತವಾಗಿಯೂ ಇರಲ್ಲ. ಬೇಕಾಬಿಟ್ಟೆ ಎಲ್ಲೋ ವಾರಕ್ಕೆ 1 ದಿವಸ 2 ದಿವಸ ಬರ್ಬೋದು. ಜನಗಳ ಸಮಸ್ಯೆ ಆಲ್ಸಕ್ ಬರಲ್ಲ. ಅವ್ರ ವ್ಯವಸ್ಥಿತವಾಗಿ ಏನೇನು ಕೆಲಸ ಇದ್ರೆ ಅಷ್ಟೇ ಬರೋದು. ಇವ್ರೇನು ಒಂದು ಗ್ರಾಮ ಸಭೆ ನಡೆಸಿ 4 ಜನ ನಡೆಸಿ ಅವ್ರ ಸಮಸ್ಯೆ ಏನು, ಅವ್ರು ಏನು ಕುಂದುಕೊರತೆ ಏನು, ಇಲ್ಲಿ ಒಂದ್ ವಾರದಿಂದ ಕಳ್ತನ ಐತೆ. ಒಂದ್ ವಾರದಲ್ಲಿ 3 ಆಕ್ಸಿಡೆಂಟ್ ಆಗವೆ. ಒಂದ್ ವಾರದಿಂದ ಕಳ್ತನ ಐತೆ. ಯಾರ ಮೇಲೆ ಕ್ರಮ ಕೈಗೊಂಡವ್ರೆ? ಒಂದ್ ವಿಷಯ ಏನು ಗೊತ್ತಾ ಸರ್, ಸುಮ್ನೆ ಕಾನೂನು ಬದ್ಧವಾಗಿ ಏನು ಮಾಡಲ್ಲ. ಫಸ್ಟ್ ಪಾಯಿಂಟ್. ಇನ್ನೊಂದು, ಇವಾಗ ಪರ್ಮಿಷನ್ ಕೊಡ್ಬೇಕು ಅಂತಂದ್ರೆ ಪಿಡಿಒ ಅಧ್ಯಕ್ಷರು ಸಿಗ್ನೇಚರ್ ಇಲ್ದಲ್ಲ, ಅದನ್ನ 4 ಜನ ನಂಬರ್ಗಳು ಕುಣಿಸ್ಕೊಂಡು ಸಭೆ ಮಾಡ್ಬಿಟ್ಟು ಕೊಟ್ಟಾರ. ಏನೇನ್ ರೂಲ್ಸ್ ಐತೆ, ಎಷ್ಟು ಲೋಡ್ ಹಾಕ್ತಿವಿ, ಏನಾಗ್ತಿವಿ, ಬ್ರೇಕ್ ಬರ್ತದೆ, ಪ್ರಾಕ್ ಬರ್ತದೆ, ಕಂಡೀಷನ್ ಗೊತ್ತಾ ಸರ್ ಪಿಡಿಒಗಾಲಿ ಅಧ್ಯಕ್ಷಗಾಲಿ? ಫಸ್ಟ್ ಸಾರ್ವಜನಿಕರು ಕೇಳಿ ಏನೇನು ಕುಂದುಕೊರತೆ ಆಲಿಸೋರ. ಎಷ್ಟು ಸಲ ಗ್ರಾಮ ಸಭೆ ಮಾಡೋರು? ಒಂದು ವರ್ಷದಲ್ಲಿ ಎಷ್ಟು ಸಲ ಗ್ರಾಮ ಸಭೆ ಮಾಡೋರೆ? 1 ವರ್ಷದಲ್ಲಿ ಎಷ್ಟು ಸಲ ಗ್ರಾಮ ಸಭೆ ಮಾಡೋರೆ ಅಧ್ಯಕ್ಷರು? ಅಷ್ಟೇ ಹೇಳ್ಬೇಕಷ್ಟೇ. ನಮ್ಮ ಅಧ್ಯಕ್ಷ ಸ್ಥಳೀಕರು, ಸಂಬಂಧಿಕರು ಅಕ್ರಮ ಖಾತೆ ಅಂತ ಹೇಳ್ತಾ ಇದ್ದೀರಾ. ಪಿಡಿಒ ಕಾರ್ಯಕ್ಷೇತ್ರಕ್ಕೆ ಬರಲ್ಲ ಅಂತೀರಾ. ಅಕ್ರಮ ಖಾತೆ ಹೆಂಗ್ ಮಾಡ್ತಾರೆ? ಖಾತೆ ಮಾಡ್ಬೇಕಾದ್ರೆ ತಗ್ಸಿ ಸರ್. ಎಷ್ಟು ಸೈಟ್ಗಳು ಸರ್ಕಾರಿ ಹೆಗ್ಗುಂದದಲ್ಲಿ ಎಷ್ಟು ಅಕ್ರಮ ಖಾತೆ ಆಗಿದಾವೆ, ನರಸೀಪುರದಲ್ಲಿ ಎಷ್ಟಾಗಿದ್ದಾವೆ, ಜಾಜೂರಲ್ಲಿ ಎಷ್ಟಾಗಿದ್ದಾವೆ, ನೀವು ಮೀಡಿಯಾದವ್ರೆ ಹಾಕಿ ತಗ್ಸಿ. ಇದನ್ನ ನಾವು 7 ವರ್ಷ 8 ವರ್ಷ ಸಂಘಟನೆಯರು ಟಾರ್ಪಲ್ ಕಡ್ಡಾಯ ಮಾಡಿ ಅಂತ ನೋಟಿಸ್ ನಾವು ಮನವಿ ಕೊಟ್ಟಿದ್ದೀವಿ. DC ಕೊಟ್ಟಿದ್ದೀವಿ, ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ಇನ್ಯಾರಿಗೆ ಕೊಡಬೇಕು? ಸ್ಥಳೀಯ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿಡಿಒಗಳೇ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಗಮನಕ್ಕೆ ತಂದಿಲ್ಲ ಅಂದ್ರೆ ಇನ್ಯಾರನ್ನ ಕೇಳಬೇಕು? ಯಾರನ್ನ ಕೇಳ್ಬೇಕು ಹೇಳಿ? ಪಿಡಿಒ ಒಬ್ರಿಗೂ ಒಂದು ಪರ್ಮಿಷನ್ ಲೆಕ್ಕ ಹಾಕ್ಸಿ ಸರ್. ನೀವಿವತ್ತು ಇಲ್ಲಿ ಶವ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿರೋದು ಯಾವ ಕಾರಣಕ್ಕೋಸ್ಕರ ಸರ್? ಇದು ಸುಮಾರು ನಮ್ಮ ಮಾಕೇನಹಳ್ಳಿಯಿಂದ ದಾಬಸ್ಪೇಟೆ ಹೋಗೋದ್ರಲ್ಲಿ 50 ಜನ ಸತ್ತೋಗಿದ್ದಾರೆ. ತಗ್ಸಿ 50 ಜನ ಇದೇ ಟಿಪ್ಪರು ಮಾಫಿಯಾದವ್ರ ಕೈಲೇ ಸತ್ತಿದ್ದಾರೆ. ಇದಕ್ಕೆ ಪರಿಹಾರ ಏನು? ಅಮಾಯಕರು, ಬಡವರು, ದೀನ ದಲಿತರಿಗೆ ಸಾವಿಗೆ ಪರಿಹಾರವೇನು? ದಾಬಸ್ಪೇಟೆ ಸ್ಟೇಷನ್ ಅವ್ರು ಯಾವ ತರ ಸ್ಪಂದಿಸ್ತವ್ರೆ ಸರ್? ಈಗ ಪೊಲೀಸ್ನವ್ರಿಗೆ 15 ಇಲಾಖೆ ಎಲ್ಲಾ ಕಡೆನೂ ಮಾಡ್ತಾರೆ. RTO ಅಧಿಕಾರಿಗಳು ಟೋಲ್ ಹಾಕೋಣ ಬದಲು ಅವ್ರಿಗೆ ಏನ್ ಕೆಲಸ? ಬರೀ ಟಾಟಾ ಎಸ್ ಹಿಡಿಯೋದು, ಮಿನಿ ಬಸ್ ಹಿಡಿಯೋದು, TT ಹಿಡಿಯೋದು ಅಷ್ಟೇ. ಈ ಕ್ರಿಶ್ಚಿಯನ್ನವ್ರಿಗೆ ಯಾವುದೇ ಕೇಸ್ ಹಾಕಲ್ಲ. ಇದು RTO ಸಂಪೂರ್ಣ ಜವಾಬ್ದಾರಿ RTO ಅಧಿಕಾರಿಗಳು ತಗೊಬೇಕು. RTO ಅಧಿಕಾರಿಗಳು ಸ್ಥಳಕ್ಕೆ ಬರ್ಬೇಕು. ಮುಖ್ಯವಾಗಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ RTO ಕಾನೂನನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ ಸರ್, ಇಲ್ಲಿ ಎಷ್ಟೇ ಆಕ್ಸಿಡೆಂಟ್ 1 ತಿಂಗಳಿಗೆ ಸರ್ ನಮ್ಮ ವ್ಯಾಪ್ತಿಲೆ ಏನು ಮಾಕೇನಹಳ್ಳಿಯಿಂದ ದಾಬಸ್ಪೇಟೆಗೆ ಹೋಗುವಂತ ರಸ್ತೆನಲ್ಲಿ ಕಮ್ಮಿ ಅಂದ್ರೂ 5 ರಿಂದ 10 ಆಕ್ಸಿಡೆಂಟ್ ಆಗ್ತಿದೆ. ಆಕ್ಸಿಡೆಂಟ್ ಆಗಿರೋರು ಯಾರು ಉಳಿದಿಲ್ಲ ಸರ್. ಆಕ್ಸಿಡೆಂಟ್ ಆಗಿರೋ 100ಕ್ಕೆ 90% ಸತ್ತಿರೋರೇನೆ. ಆಯ್ತಾ? ಎರಡನೇದೇನಪ್ಪಾ ಅಂದ್ರೆ ಇವ್ರಿಗೆ ಕ್ರಷರ್ ಮಾಲೀಕರಿಗೆ ರೂಲ್ಸ್ ಗೊತ್ತಿರುತ್ತೆ. ಅವ್ರಿಗೆ ರೂಲ್ಸ್ ಎಲ್ಲ ಬೇಕಾಗಿಲ್ಲ. ಯಾರ ಜೀವ ಹೋದ್ರೇನು ಅವ್ರಿಗೆ ದುಡ್ಡು ಬೇಕು. ಏನ್ ಗೊತ್ತಾ ಸರ್, ಇಲ್ಲಿ 1 ನಿಮಿಷ ಸರ್, ಇಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ ಸರ್, ಇಲ್ಲಿ ಏನ್ ಚಾಲಕರಿದಾರಲ್ಲ, ಲಾರಿ ಚಾಲಕರು, ಅವ್ರು ಯಾರು ನಮ್ ಲೋಕಲ್ನವ್ರಲ್ಲ. ಲೋಕಲ್ನವ್ರು 1% ಎಲ್ಲ ಹಿಂದಿಯವ್ರು ಇರ್ತಾರೆ ಸರ್. ಎಷ್ಟೋ ಜನಕ್ಕೆ ರೂಲ್ಸ್ ಏನು ಅಂತ ಗೊತ್ತಿಲ್ಲ. ಎರಡನೇದಾಗಿ ಅವ್ರ ಹತ್ರ DL ಗಳೇ ಇರಲ್ಲ, ಕುಡ್ದಿರ್ತಾರೆ, ಓಡಿಸ್ತಾರೆ. ಆಮೇಲೆ ಓವರ್ಲೋಡು. RTOದವರು ಸರ್ ಡೈಲಿ ಬರ್ತಾರೆ. ಏನಕ್ಕೆ ಬರ್ತಾರೆ ಹೇಳಿ? ಗಾಡಿ ಹಿಡಿಯಕ್ಕಲ್ಲ, ದುಡ್ಡು ಮಾಡ್ಕೊಂಡು ಹೋಗಕ್ಕೆ.
ಅವ್ರಿಗೆ ಟಾರ್ಗೆಟ್ ಇರುತ್ತೆ ಒಂದ್ ದಿನಕ್ಕೆ 5 ಲಕ್ಷ 10 ಲಕ್ಷ 20 ಲಕ್ಷ ಇತ್ಯಾದಿ ಮಾಡ್ಬೇಕು ಅಂತ. ಅವರು ಮಾಡ್ಕೊಂಡು ಹೋಗಿ ಬರ್ತಾರಷ್ಟೇ, ಅವ್ರ ಜನಗಳು ಪ್ರೊಟೆಕ್ಟ್ ಮಾಡಕ್ ಬರೋದಿಲ್ಲ. ಖಂಡಿತ ಅವ್ರು ಬರೋದು ದುಡ್ಡು ಮಾಡ್ಕೊಂಡು ಹೋಗಕ್ಕೆ, ಕಾರಿಂದ ಕೆಳಿ ಕಿಳಿಯಲ್ಲ. ಯಾರೋ ಒಬ್ರು ಮಂತ್ಲಿ ಕೊಡ್ತಿರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಫೋನ್ ಮಾಡ್ಕೊಂತಾರೆ, ನಾವಿಂತ ಜಾಗದಲ್ಲಿ ಇದೀವಿ ಅಂತ ಬರ್ತಾರೆ, ಮಂತ್ಲಿ ಇಸ್ಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ಸರ್ ನಮ್ಮ ನೆಲಮಂಗಲ ತಾಲೂಕಲ್ಲಿ ಕ್ರಷರ್ಗಳು, ಓನರ್ಗಳು ಮತ್ತೆ ಲಾರಿ ಓನರ್ಗಳು, ಲಾರಿ ಮಾಲಕರು, ಚಾಲಕರು ಕಾನೂನು ಅನ್ನೋದನ್ನ ಗಾಳಿಗೆ ದೂರ್ ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಜೀವ, ಬಡವ, ಬಲ್ಲಿಗ, ದೀನ, ದಲಿತ ಯಾವುದೋ ಜೀವಕ್ಕೂ ಬೆಲೆ ಇಲ್ಲ. ಇಲ್ಲಿ ಜೀವಕ್ಕೆ ಬೆಲೆ ಇರೋದೇನಾದ್ರೆ ಕಾಂಚನ, ದುಡ್ಡಿಗಷ್ಟೇ ಬೆಲೆ. ಟೋಲ್ ಬೂತ್ ಮಾಡ್ಲಿಕ್ಕೆ ಇವ್ರಿಗೆ ಸಮಯ ಇದೆ. ಟೋಲ್ PWD ಅಧಿಕಾರಿಗಳು ಈ ರಸ್ತೆ ಸರಿ ಮಾಡಕ್ ಅವರಿಗೆ ದುಡ್ಡಿಲ್ಲ. ಟೋಲ್ ಬೂತ್ ಮಾಡ್ಲಿಕ್ಕೆ ಇವ್ರಿಗೆ ದುಡ್ಡದೆ. ಯಾವುದೇ ಅಧಿಕಾರಿಗಳು ಅಷ್ಟೇ, RTO, DMG ಅವರು, ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು. DMG ಅವರು ಫೋನೇ ಎತ್ತಲ್ಲ. ರಾತ್ರಿ ಹೊತ್ತು ಮಣ್ಣು ಹೊಡಿತಾರೆ, ಬಂದು ಕಾಸಿಸ್ಕೊಂಡು ಹೋಗಕ್ಕೆ ಆನ್ ಸ್ಪಾಟ್ ಆಗಿರ್ತಾರೆ. ಬೆಳಗ್ಗೆ ಹೊತ್ತು ಸಾರ್ವಜನಿಕರ ಮುಂದೆ ಯಾವುದೇ ಅಧಿಕಾರಿಗಳು ಬರಲ್ಲ, ಯಾವುದೇ ಗಾಡಿ ಪೆನಾಲ್ಟಿ ಹಾಕಲ್ಲ. ಎರಡನೇದು ಏನ್ ಗೊತ್ತಾ ಸರ್, ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಇಲ್ಲಿ ನೀವು ನೋಡಿರ್ಬೋದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ರೆವಿನ್ಯೂ ಬರ್ತಿರೋದಂತದ್ದು ನಮ್ಮ ನರಸೀಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಿ ಸುಮಾರು 11 ಕ್ರಷರ್ಗಳಿದೆ. ಇಲ್ಲಿ 11 ಕ್ರಷರ್ಗಳಿದೆ. ಆದ್ರೆ ನೀವು ನೋಡಿರ್ಬೋದು, ಬಹುಶಃ ನಮ್ಮ ರೋಡ್ ನೋಡಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಸರ್. ನಮ್ದು ಬೆಂಗಳೂರಿನಿಂದ ಆಂಧ್ರ ಗಡಿಗೆ ಏನು ಸಂಪರ್ಕ ಕಲ್ಪಿಸುವಂತ ಸೇತುವೆ ಇದು, ರಾಜ್ಯ ಹೆದ್ದಾರಿ ಇದು. ಇದರಲ್ಲಿ ಒಂದು ದಿನಕ್ಕೆ ಸರಿ ಸುಮಾರು ಅಂದ್ರು KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳೇ ಕಮ್ಮಿ ಅಂದ್ರು 120 ಬಸ್ ಓಡಾಡುತ್ತೆ, ಪ್ರೈವೇಟ್ ಬಸ್ ಓಡಾಡ್ತಾರೆ. ಎಲ್ಲ ಎಷ್ಟೋ ರಾಜ್ಯಗಳಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ರೋಡ್ ಇದು. ಕೆರೆದು ಹೋಗ್ಬಿಟ್ಟಿದೆ. ಆದ್ರೆ ಯಾರೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಿಲ್ಲ. ಅವ್ರು ಬರ್ತಾರೆ, ಎಲ್ಲೋ ಒಂದ್ ಕಡೆ AC ಹಾಕೊಂಡು ಕೂತ್ಕೊಂತಾರೆ. ಯಾರೋ ನನ್ನಂತ ಬಡವ, ಯಾರೋ ಸತ್ತೊಂದ್ ಸಾಯಿಲಿ ಅಂತ ನನ್ನಂತ ಬಡವ ಕೇಳಿಕಿಲ್ಲ. ಅವರು RTOದವರು ಕೇಳಿಕ್ ಬರಲ್ಲ ಸರ್. RTOದವರು AC ಹಾಕೊಂಡು ಕಾರಲ್ಲಿ ಕುಂತಿರ್ತಾರೆ. ಯಾರೋ ನನ್ನಂತ ಬಡವ ಒಂದ್ ದಿನದ ಕೂಲಿಗೋಸ್ಕರ ಯಾವನ ಲಾರಿ ಅಡ್ಡ ಹಾಕ್ತಾನೆ, ಅವ್ರು ಫೋನ್ ಮಾಡ್ತಾರೆ, ಇವ್ರಿಗೆ ದುಡ್ಡು ಕೊಡ್ತಾರೆ, ಹೋಗಿ ಇಸ್ಕಮ್ಮ ಅಂತ ಇಸ್ಕೊಂತಾರೆ. ಇಸ್ಕೊಂಡು ಆರಾಮಾಗಿ ಹೋಗಿ ಅಲ್ಲಿ ಕಾಮ ತೊಟ್ಲಲ್ಲಿ ಊಟ ಮಾಡ್ಕೊಂತಾರೆ, ಹೊರಟೋಗ್ತಾರೆ. ಅಷ್ಟೇ ಅವ್ರ ಡ್ಯೂಟಿ. ಅದನ್ನ ಹೊರತು ಸರ್ ಇಲ್ಲಿ ಸಾಹಿತ್ಯ ಸರ್, ನೀವು RTI ತೆಗ್ಸಿ ಎಲ್ಲಾ ನಿಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಕೈ ಮುಗಿದು ಕೇಳ್ತಿದ್ದೀನಿ. ನೀವು ಬೇಕಾದ್ರೆ ಎಲ್ಲೇ ನೋಡಿ, ನಮ್ಮ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ನಲ್ಲಿ ಅತಿ ಹೆಚ್ಚು ರೆವಿನ್ಯೂ ಬರ್ತಿರೋದು ನಮ್ಮ ನರಸೀಪುರ ಗ್ರಾಮ ಪಂಚಾಯತಿನಲ್ಲಿ. ಅತಿ ಹೆಚ್ಚು ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ನಲ್ಲೇನೆ ಅತಿ ಹೆಚ್ಚು ರೆವಿನ್ಯೂ ಬರ್ತಿರೋದು ಕ್ರಷರ್ಗಳು. ಸರ್ ಕ್ರಷರ್ ಅಂದ್ರೆ ಸುಮ್ಮನೆ ಅಲ್ಲ, ಅದೊಂಥರ ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಇದ್ದಂಗೆ. ಎಲ್ರಿಗೂ ಗೊತ್ತು, ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಇದ್ದಂಗೆ. ಇಷ್ಟು ರೆವಿನ್ಯೂ ಬರ್ತಿದೆ. ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್? ರಸ್ತೆ ಇಲ್ಲ, ಲೈಟ್ ಇಲ್ಲ, ಒಂದ್ CC ಕ್ಯಾಮ್ರಾ ಇಲ್ಲ. ಯಾಕೆ? ಅವ್ರಿಗೆ ಅವೆಲ್ಲ ಬೇಕಾಗಿಲ್ಲ ಸರ್. ಅವ್ರಿಗೆ ಬೇಕಾಗಿರೋದು RTO ಅಧಿಕಾರಿಗಳಿಗೆ ಮಂತ್ಲಿ ದುಡ್ಡು ಒಂದು ಕೊಟ್ಬಿಟ್ರೆ ನೀವ್ ಏನಾರ ಮಾಡ್ಕೊಳ್ಳಿ, ಯಾರು ಸತ್ತೋಗ್ಬಿಡ್ಲಿ. ಸತ್ತೋರ್ ಮನೆಗೆ ಯಾರು ಸರ್ ಕೆಟ್ಟವರು? ಸರ್ ಸತ್ತಿರೋನು ಯಾರ್ದೋ ಒಬ್ಬಂಗ್ ತಂದೆ, ಯಾವ್ದೋ ಒಂದ್ ಮಗುಗ್ ತಂದೆ, ಇನ್ನೊಬ್ಬ ಯಾವ್ದೋ ಒಂದ್ ಹೆಣ್ಣಿಗೆ ಗಂಡ, ಇನ್ನೊಬ್ಬ ಯಾರೋ ವಯಸ್ಸಾದವ್ರಿಗೆ ಮಗ. ಸರ್ ಅವನು ಇಡೀ ಕುಟುಂಬಕ್ಕೆ ಅವನೊಬ್ನೇ ಪಿಲ್ಲರು. ಇವತ್ತು ಸತ್ತೋಗ್ಬಿಟ್ಟ. ಅವ್ರು ಒಂದ್ ವರ್ಷದ ಮಗು ಇದೆ, ಏನ್ ಮಾಡ್ಬೇಕು ಸರ್ ಅವರು? ಸರ್ ದುಡ್ಡು ಬರ್ಬೋದು ಸರ್, ದುಡ್ಡು ತಾಂಡೇನು ಉಪಕಾರ ಕಂಡು ನಿಕ್ತಾರೆ ಸರ್? ದುಡ್ಡು ತಿನ್ನಕ್ಕಾಗತ್ತಾ ಸರ್? ದುಡ್ಡು ತಿನ್ನಕ್ಕೆ ನಾವು ಬಡವರು, ನಾವು ರಾಗಿ ಹಿಟ್ಟನೆ ತಿನ್ನೋದು. ಅವರು ಅಧಿಕಾರಿಗಳಷ್ಟೇ, ಯಾರು RTO ಅಧಿಕಾರಿಗಳು, DMG ಅವರು ದುಡ್ಡು ತಿನ್ನೋರು. ನಾವು ದುಡ್ಡು ತಿನ್ನಕ್ಕಾಗಲ್ಲ ಸರ್. ನಾವು ತಿನ್ನೋದೇನಿದ್ರು ರಾಗಿ ಮುದ್ದೆ ಅಷ್ಟೇ ತಿನ್ನೋದು.